ಕೇಳಾಗ ಬಂದಿದ್ದು ಚಿಪ್ಸ್ ಹೆಂಗೆ ತುಂಬ ಸೆಕೆ ಗೈಸ್. ಬೋಟ್ ಹೌಸಲ್ಲಿ ಇದ್ದೀವಿ ಗೈಸ್, ಮಸ್ತಾಗಿ. ನಂಗೆ ಬೀಚ್ ಅಂದರೆ ತುಂಬ ಇಷ್ಟ, ನಿಮಗೆ ಗೊತ್ತಿರುತ್ತೆ. ನಾವು ಬಸ್ಸಲ್ಲಿ ಮಸ್ತಾಗಿ ನಿದ್ದೆ ಮಾಡ್ಕೊಂಡು ಬಂದು ಇವಾಗ ಟಿಫನ್ ತಿಂತೀವಿ. ಗೈಸ್, ಇದು ನಾವು ಶಾಪ್ ಮಾಡಿರೋ ಚಿಪ್ಸ್. ಶಾಪಿಂಗ್ ಬಿಟ್ಟಿದ್ರು, ಅದಕ್ಕೆ ಚಿಪ್ಸ್ ತಗೊಂಡಿದ್ದೀವಿ ಗೈಸ್. ಕೇಳಾಗ ಬಂದಿದ್ದು ಚಿಪ್ಸ್ ತಗೊಂಡ್ರೆ ಹೇಗೆ ಬನ್ನಿ ಗೈಸ್. ಇದು ಬಂದು 500 ಗ್ರಾಮ್ಸ್ಗೆ 150 ರುಪೀಸ್ ಅಂದರೆ ತುಂಬಾ ಜಾಸ್ತಿ. ಬಟ್ ನಾವು ಬಂದಿದ್ದೀವಿ ಆಲ್ರೆಡಿ 250 ಗ್ರಾಮ್ಸ್ಗೆ, ಸೊ ದಟ್ ಇಸ್ ನಾಟ್ ವರ್ತ್. ಬಟ್ ನಾವೇನು ಮಾಡೋದು ಗೈಸ್, ಗೊತ್ತಿಲ್ವಲ್ಲ ಅಲ್ಲಿ ಎಷ್ಟು ಬೆಂಗಳೂರಲ್ಲಿ ₹100 ಏನೋ ಆ ಥರ ಇರುತ್ತೆ. ಬಟ್ ಟೇಸ್ಟ್ ಇರುತ್ತೆ ಸ್ವಲ್ಪ. ಐ ಫೀಲ್ ಲೈಕ್ ಸರಿ, ಇವಾಗ ನಾವು ಬಂದಿದ್ದೀವಿ. ಐ ಫೀಲ್ ಲೈಕ್ ಇದು ಸ್ವಲ್ಪ ದೊಡ್ಡ ಅಂಗಡಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕ ರೋಡ್ ಸೈಡಲ್ಲಿ ಅಂಗಡಿ ಇರುತ್ತೆ ನೋಡು, ಅಲ್ಲಿ ಫ್ರೆಶ್ ಇರಲ್ವಲ್ಲ. ಹಾಯ್ ಗಾಯ್ಸ್, ನಾವಿವಾಗ ಅಲೆಪ್ಪಿಗೆ ಬಂದಿದ್ದೀವಿ. ಆ್ಯಂಡ್ ದೆನ್ ಎಕ್ಸೈಟಿಂಗ್ ಅಂತೂ ಇಲ್ಲ ಗೈಸ್. ಆ್ಯಂಡ್ ದೆನ್ ಹಿತಶ್ರೀ, ದಿಸ್ ಇಸ್ ಬೋಟ್ ಹೌಸ್ ಇನ್ ಪ್ರಾಸೆಸ್. ಯಾ, ದಿಸ್ ಇಸ್ ಕನ್ಸ್ಟ್ರಕ್ಷನ್ ಬೋಟ್ ಹೌಸ್ ಮಾಡ್ತಿರೋದು ನೋಡಿ ಗೈಸ್. ಹಿಂಗೆ ಮಾಡ್ತಾರೆ ನೋಡಿ ಗೈಸ್, ಈ ಥರ ಬಟ್ಟೆ ಹಾಕ್ಕೊಂಡು ಈ ಥರ ಹಾಕ್ಬಿಟ್ಟು ಈ ಥರ ಸುತ್ತಕೊಂಡು ಸೆಕೆ ಫುಲ್ಲು. ಎಷ್ಟೊಂದು ಬೋಟ್ ಹೌಸ್ ಮಾಡ್ತಾ ಇದ್ದಾರೆ. ಇನ್ನು ನೀರಿಲ್ಲಿದೆ ಎಸ್ಥೆಟಿಕ್ ಬೋಟ್ ಹೌಸ್ ಇನ್ನ ನೋಡಿ. ಓ, ಕ್ರೂಸ್ಲೇ ಇದು. ಕ್ರೂಸ್ ಅಲ್ವೇ ಇದು? ಅಲ್ಲಿ ನೋಡಿ ಅದ್ರ ಮೇಲೆ. ಓ ಶಿಟ್, ಓದಕ್ಕೆ ಬರಲ್ವೇ ನನಗೆ. ಇದು ನಾಯಿ ಎಲ್ಲ ನೋಡೆ. ವಾ, ಇದು ಮುಟ್ಟುತ್ತೆ ನಾಯಿನೆಲ್ಲ. ನಾನು ಐ ಮೀನ್ ಸ್ನೇಕ್ ಆ್ಯಂಡ್ ಲ್ಯಾಡರ್ಸ್. ಇದು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇದೆ ನೀರು. ಹಾಂ, ಏನು ನೀನು ಮುಟ್ಟುತ್ತೀಯ ಅಂದೆ? ನೋಡಿ, ಅವಳು ನೋಡಿ ಕೈ ತೊಳೆಯಲ್ಲ ಇವಾಗ. ಗೈಸ್, ಆ ಕಲ್ಯಾಣಿ ನೋಡ್ಬೇಕಂತೆ. ನೀವು ಕಲ್ಯಾಣಿ ಪ್ರಿಯದರ್ಶನ ನೋಡಿ, ಅವ್ರು ಬಂದು ನಾನು ಐಸ್ ಕ್ರೀಮ್ ಕೊಟ್ಟಿದ್ದೀನಿ. ಈ ಐಸ್ ಕ್ರೀಮ್ ಎಲ್ಲ ಅವ್ಳು ತಿನ್ನಲ್ಲ. ಅಲ್ಲಿ ತೋರಿಸಿರೋದು ಝೂಮ್ ಹಾಕಿ ಅದೆಲ್ಲ ಅವಳು ತಿನ್ನಲ್ಲ. ಅವ್ಳಿಗೆ ಇಷ್ಟ ಆಗೋದು ಬರೀ ಕಾರ್ನರ್ ಹೌಸ್. ನಾನು ಅವಳಿಗೆ ಕೊಡ್ತಿದ್ದೀನಿ. ಓಕೆ ಅಲ್ಲ. ಸೊ ನಾವು ಆ ಬೋಟಿಗೆ ಹೋಗ್ತಿದ್ದೀವಿ ಗೈಸ್. ಮಸ್ತಾಗಿದೆ ಅಂತ ಅನಿಸ್ತಿದೆ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಸೆಕೆ ಮಾತ್ರ ತುಂಬ ಇದೆ, ಆಗ್ತಿಲ್ಲ ಗೈಸ್. ಈ ಸೆಕೆ ಒಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿರುತ್ತೆ ಗೈಸ್. ಎಷ್ಟು ಸೆಕೆ ಗೈಸ್, ಆಗ್ತಿಲ್ಲ ನನಗೆ. ನೋಡಿ ಎಷ್ಟು ಸ್ವೆಟ್ ಆಗ್ತಿದ್ದೀವಿ, ತುಂಬ ಸೆಕೆ ಆಗ್ತಿದೆ ಇಲ್ಲಿ, ತುಂಬ ಹ್ಯೂಮಿಡ್ ಆಗಿದೆ. ನಾನು ಈ ಶಾಲ್ ಬೇರೆ ಹಾಕ್ಕೊಂಡಿದ್ದೆ, ನಾನು ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಬಾರೆ ಹಿಂಗೆ ಗೈಸ್, ಇವಾಗ ಆಗಲ್ಲ. ಸಮ್ ವೆಲ್ಕಮ್ ಡ್ರಿಂಕ್ ಗೈಸ್. ವೆಲ್ಕಮ್ ಡ್ರಿಂಕ್ ಇದು. ವಾಟ್ ಇಸ್ ಇಟ್? ಏನು ಹೇಳು ಬೇಗ. ತುಂಬ ಸ್ವೀಟು. ಹೌದಾ? ಎಕ್ಸ್ಟ್ರೀಮ್ ಸ್ವೀಟ್ ಗೈಸ್. ಬೋಟ್ ಹೌಸಲ್ಲಿ ಇದ್ದೀವಿ ಗೈಸ್, ಮಸ್ತಾಗಿ. ಬರ್ಡ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿದೆ. ಹಿಂದಕ್ಕೆ ಹೋಗ್ತಿರೋದು ತೋರಿಸ್ತಿದ್ದೀನಿ ನಾನು ಸ್ವಲ್ಪ. ಇಲ್ಲಿದ್ದಾರೆ ಎಲ್ಲರೂ. ಇದೆಯಲ್ಲ ಚೆನ್ನಾಗಿ ಬರ್ತಿದ್ಯಾ? ಹೂಲ ಚೆನ್ನಾಗಿ ಬರ್ತಾ ಇದೆ. ಆಲ್ ಆಫ್ ಯು ಲುಕ್. ಹೇ ಮೈ ಗಾಯ್ಸ್, ಬೀಚ್ ಇದೆ ಇಲ್ಲಿ. ಎಲ್ಲರೂ ಏನು ಮಾಡ್ತಿದ್ದೀರಾ? ನಾನ್ ಚಲಾಂಟ್ ಆಗಿರೋದು. ನಾನು ಓಡ್ತಾ ಇದ್ದೀನಿ. ಓಹ್, ರೂಪಾ ಓಡ್ತಿದ್ದಾಳೆ. ಒಂದು ನಿಮಿಷ, ನಾನು ಬಂದೆ. ಬೀಚ್ ಗೈಸ್, ಬೀಚ್ ವಾಟರ್ ನೋಡಿ ಗೈಸ್. ಅಲೆಪಿ ಬೀಚ್ ಇದು. ನಂಗೆ ಬೀಚ್ ಅಂದರೆ ತುಂಬ ಇಷ್ಟ, ನಿಮಗೆ ಗೊತ್ತಿರುತ್ತೆ. ಸೊ ಬನ್ನಿ ಹೋಗೋಣ ಗೈಸ್. ನಾನು ನೋಡೋಕ್ಕಾಗಿಲ್ಲ ಅಷ್ಟೇ. ನನಗೆ ಟ್ರೈ ಕೂಡ ಮಾಡಿಲ್ಲ. ವಾವ್ ಗೈಸ್, ಬೀಚ್ ತುಂಬ ಚೆನ್ನಾಗಿದೆ. ಬೀಚ್ ಮಾತ್ರ ಇನ್ನೂ ನೋಡೋಕ್ಕೆ ಹೋಗಿಲ್ಲ, ಇನ್ನೂ ನಡಿಬೇಕು, ಇನ್ನೂ ಒಂದಷ್ಟು ಕಿಲೋಮೀಟರು. ಆ್ಯಂಡ್ ಇದು ಲಾಸ್ಟ್ ಜಾಗ. ಇದಾದ್ಮೇಲೆ ನಾವು ಟ್ರೈನ್ ಹತ್ತಬೇಕು. ತುಂಬ ಬೇಜಾರಾಗ್ತಿದೆ. ಊಟ ಕೂಡ ಇಲ್ಲ ರಾತ್ರಿ. ಹೌದಾ? ಹೌದು. ನಾವು ಆರ್ಡ್ರ್ ಮಾಡೋಣ. ಅದು ಏನು ಸ್ವಿಗ್ಗಿ ಆನ್ ವೀಲ್ಸ್ ಕೆಳಗಡೆ ಸಮಥಿಂಗ್. ಗೈಸ್, ವಾವ್ ಗೈಸ್, ಎಸ್ಥೆಟಿಕ್ಸ್ ಇದು ಬೀಚ್. ನಾವು
ಮಾಡಿದ್ವಿ ಸ್ವಲ್ಪ. ಹೇ ಗಾಯ್ಸ್, ನಮಗೆ ರೂಪನ ವೈಷ್ಣವಿ ಚಾಕ್ಲೇಟ್ಸು ಮತ್ತು ತಿನ್ನೋಕೆ ಏನೇನೋ ತಂದುಕೊಟ್ಟಿದ್ದಾರೆ. ಸತ್ಕೊಂಡಿದ್ದೀವಿ ಅಂತ. ಹೆಂಗಿದ್ವಿ ಇವಾಗ ಹೆಂಗಿದ್ದೀವಿ, ಅವರಿಬ್ರು ಅಲ್ಲಿ ಕೂತಿದ್ದಾರೆ. ಸೊ ವಾಪಸ್ ಹೋಗೋ ಸಮಯ. ಹೇ ಗಾಯ್ಸ್, ಸೊ ನಾನು ಯಾವ ವ್ಲಾಗ್ನ ಸ್ಟಾರ್ಟು ಮಾಡಿಲ್ಲ ಎಂಡು ಮಾಡಿಲ್ಲ ಕರೆಕ್ಟಾಗಿ. ಅಟ್ಲೀಸ್ಟ್ ಲಾಸ್ಟ್ ಎಂಡ್ ಆಗೋವಾಗ ಒಂಚೂರು ಮಾತಾಡ್ಬಿಟ್ಟು ಎಂಡ್ ಮಾಡೋಣ ಅಂತ ಎಡಿಟ್ ಮಾಡೋವಾಗ ಹಿಂಗೆ ಇದ್ದೀನಿ, ಆದರೂ ಮಾಡ್ತೀನಿ. ಆ್ಯಂಡ್ ನೋಡಿ ಇಲ್ಲಿ ಬಿತ್ತಿ ಕೈಯೆಲ್ಲ ಹೊಡ್ಕೊಂಡು ಏನೋ ಮಾಡ್ತೀನಿ. ಬೇರೆ ವ್ಲಾಗಲ್ಲಿ ಗೊತ್ತಾಗ್ಕೊಳ್ಳಿ, ನೀವು ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಏನಂತ ಅಂದ್ಬಿಟ್ಟು. ಬಟ್ ದೆನ್ ಕೇರಳ ವ್ಲಾಗ್ ತುಂಬಾ ಚೆನ್ನಾಗಿತ್ತು. ಐ ಮೀನ್ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು. ಅಂದರೆ ಲೈಕ್ ಪ್ಲೇಸಸ್ ಹೋಗಿತ್ತು ಆ್ಯಂಡ್ ಅದು ಇದು ಆ ವಿಷಯಗಳೆಲ್ಲ ಬಿಟ್ಟರೆ ನಾವು 4 ಜನ ಯಾವಾಗೂ ಟ್ರಿಪ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ದೆನ್ ಸ್ವಲ್ಪ ಮನೇಲೆಲ್ಲ ಬಿಡೋದು ಒಪ್ಸೋದು ಕಷ್ಟ ಇತ್ತು. ಆ್ಯಂಡ್ ನಾವೇ ಹೋಗ್ತೀವಿ ಅಂದರೆ ಸ್ವಲ್ಪ ಕಷ್ಟ ಅಲ್ವಾ. ಸೊ ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತ ಈ ಟ್ರಿಪ್ಪಿಗೆ ಹೋಗೋಣ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋಗೋಕ್ಕೆ ರೆಡಿ ಆದ್ವಿ. ಆ್ಯಂಡ್ ತುಂಬಾ ಮೆಮೊರೀಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ಲೇಸಸ್ಸು 1-2-3 ಚೆನ್ನಾಗಿತ್ತು. ಏನೇ ಸೊ ವ್ಲಾಗಲ್ಲಿ ನೋಡಿರ್ತೀರ ನೀವು. ಆ್ಯಂಡ್ ಈ ವ್ಲಾಗಲ್ಲಿ ಬಂದಿರೋದು ಒಂದು 50% ಅಷ್ಟೇ ಅಂತ ಹೇಳ್ಬೋದು. ಅದು ಬಿಟ್ಟು ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಗೈಸ್ ಅಷ್ಟೇ. ಸೊ ನಿಮಗೂ ಹೇಳೋದು ಇಷ್ಟೇ, ಕಾಲೇಜ್ ಟ್ರಿಪ್ಪು ಇಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ಪು ಅಂತಂದರೆ ಪ್ಲೀಸ್ ಹೋಗಿ. ಯಾಕಂದರೆ ನಮಗೆ ಈ ಟೈಮ್ ತಿರ್ಗಾ ಸಿಗಲ್ಲ. ಹೋಗ್ಬಿಟ್ಟು ಬಿದ್ದು ಬಂದಬೇಡಿ. ಚೆನ್ನಾಗಿ ಇಲ್ಲ, ನಾನು ಇಲ್ಲಿ ನಮ್ಮ ಮನೆ ಹತ್ರ ಹುಷಾರಾಗಿ ಹೋಗಿ ಬನ್ನಿ. ನಮ್ಮ ಮನೆ ಹತ್ರ ಬಿದ್ದಿರೋದು. ಸೊ ನೋ ವರೀಸ್. ಮತ್ತೆ ಬೇರೆ ವಿಷಯ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್.